Good morning, students. Welcome to economics classes. Today we are going to discuss about one important topic, that is sectoral composition. Sectoral composition. ವಲಯವಾರು ಸಂಯೋಜನೆ. ಸೆಕ್ಟ್ರಲ್ ಕಾಂಪೋಸಿಷನ್ ಅಂತಂದರೆ ವಲಯವಾರು ಸಂಯೋಜನೆ. ನಿಮಗೆ ಈಗಾಗಲೇ ಗೊತ್ತಿರುವಂತೆ ದೇರ್ ಆರ್ ತ್ರೀ ಸೆಕ್ಟರ್ಸ್ ಇನ್ ದ ಎಕಾನಮಿ. ಎಷ್ಟಿದ್ದಾವೆ ಸೆಕ್ಟರ್ಗಳು ಅರ್ಥವ್ಯವಸ್ಥೆಯಲ್ಲಿ? 3 ಇದ್ದಾವೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ. ಅವು ಯಾವ್ಯಾವು ಅಂತ ಕೂಡ ನಿಮಗೆ ಗೊತ್ತಿದೆ. ಇಟ್ ಈಸ್ ಫಸ್ಟ್ ಒನ್ ಈಸ್ ಪ್ರೈಮರಿ ಸೆಕ್ಟರ್, ಸೆಕೆಂಡ್ ಒನ್ ಈಸ್ ಸೆಕೆಂಡ್ರಿ ಸೆಕ್ಟರ್, ದೆನ್ ಥರ್ಡ್ ಒನ್ ಈಸ್ ಟರ್ಸರಿ ಸೆಕ್ಟರ್ ಆರ್ ಸರ್ವಿಸ್ ಸೆಕ್ಟರ್. ಎಷ್ಟು 3 ವಲಯಗಳಿದ್ದಾವೆ. ಒಂದು ಪ್ರಾಥಮಿಕ ವಲಯ, ಎರಡನೇದು ಮಾಧ್ಯಮಿಕ ವಲಯ, ಮೂರನೇದು ತೃತೀಯ ವಲಯ ಅಥವಾ ಸೇವಾ ವಲಯ ಅಂಥೇಳಿ ಹೇಳ್ತೀವಿ. ಅವುಗಳ ಒಂದು ಕಾಂಪೋಸಿಷನ್ ಅಂದರೆ ಅವುಗಳ ಒಂದು ಸಂಯೋಜನೆ ಏನಿದೆ, ರಾಷ್ಟ್ರೀಯ ಆದಾಯಕ್ಕೆ ಅವುಗಳ ಒಂದು ಕೊಡುಗೆ ಏನಿದೆ, ಅದಕ್ಕಿಂತ ಮುಂಚೆ ಏನು ಕೊಡುಗೆಯನ್ನು ಕೊಡ್ತಾ ಇತ್ತು, ಸದ್ಯದ ಅವಧಿಯಲ್ಲಿ ಅದರ ಕೊಡುಗೆ ಏನಿದೆ ಅಂತಕ್ಕಂಥದ್ದನ್ನು ನೋಡೋದಕ್ಕೆ ನಾವೇನದು ಕರಿತೀವಿ, ಸೆಕ್ಟ್ರಲ್ ಕಾಂಪೋಸಿಷನ್ ಅಂಥೇಳಿ ಕರಿತೀವಿ. ವಲಯವಾರು ಸಂಯೋಜನೆ ಅಂತಕ್ಕಂಥ ಒಂದು ವ್ಯವಸ್ಥೆ. Another important aspect in the study of national income is its sectoral composition. Another important aspect, ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಥವಾ ಒಂದು ಏನಂತಕ್ಕಂಥದ್ದು ಕಲ್ಪನೆ ಯಾವುದು ಅಂತ ಕೂಡ ಹೇಳಿದರೆ, ದ ಸ್ಟಡಿ ಆಫ್ ದಿ ವಾಟ್ ನ್ಯಾಷನಲ್ ಇನ್ಕಮ್ ಈಸ್ ಇಟ್ಸ್ ಸೆಕ್ಟ್ರಲ್ ಕಾಂಪೋಸಿಷನ್. ರಾಷ್ಟ್ರೀಯ ಆದಾಯದಲ್ಲಿ ಏನಂತಕ್ಕಂಥದ್ದು ವಲಯವಾರು ಸಂಯೋಜನೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ದ ಸೆಕ್ಟ್ರಲ್ ಕಾಂಪೋಸಿಷನ್ ಶೋಸ್ ದ ಕಾಂಪೋಸಿಷನ್ ಮೇಡ್ ಬೈ ದಿ ಡಿಫ್ರೆಂಟ್ ಸೆಕ್ಟರ್ಸ್ ಆಫ್ ದಿ ಎಕಾನಮಿ ಟು ಇಟ್ಸ್ ನ್ಯಾಷನಲ್ ಇನ್ಕಮ್. ಏನು ಹೇಳ್ತಾರೆ, ದ ಸೆಕ್ಟ್ರಲ್ ಕಾಂಪೋಸಿಷನ್ ದಟ್ ಶೋಸ್, ಏನು ತೋರಿಸ್ತದೆ ಅದಂತಕ್ಕಂಥದ್ದು ವಲಯವಾರು ಸಂಯೋಜನೆ ಏನು ತೋರಿಸ್ತದೆ ಅಂತ ಕೂಡ ಹೇಳಿದರೆ, ಶೋಸ್ ದಿ ಕಾಂಪೋಸಿಷನ್ ಮೇಡ್ ಬೈ ದಿ ಡಿಫ್ರೆಂಟ್ ಸೆಕ್ಟರ್ಸ್. ಏನಂತಕ್ಕಂಥದ್ದು ಸಂಯೋಜನೆ ಮಾಡಿದ್ದಾವೆ ಅಂತಕ್ಕಂಥದ್ದು ಏನು, ವಿವಿಧ ವಲಯಗಳು ಏನು ಸಂಯೋಜನೆ ಮಾಡಿದ್ದಾವೆ ಒಂದು ಅರ್ಥವ್ಯವಸ್ಥೆಯಲ್ಲಿರುವ ಏನಂತಕ್ಕಂಥ ವಿವಿಧ ಸಂಯೋಜನೆಗಳು ರಾಷ್ಟ್ರೀಯ ಆದಾಯಕ್ಕೆ ಏನನ್ನು ಸಂಯೋಜನೆ ಮಾಡಿದ್ದಾವೆ, ಏನನ್ನು ಕೊಟ್ಟಿದ್ದಾವೆ, ಕೊಡುಗೆಯನ್ನು ಕೊಟ್ಟಿದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು. Another important aspect in the study of the national income is its sectoral composition. The sectoral composition shows the composition made by the different sectors of the economy to its national income. ಏನಂತಕ್ಕಂಥದ್ದು ಒಂದು ಅರ್ಥವ್ಯವಸ್ಥೆಯಲ್ಲಿರ್ತಕ್ಕಂಥ ವಿವಿಧ ವಲಯಗಳು ತನ್ನ ದೇಶದ ರಾಷ್ಟ್ರೀಯ ಆದಾಯಕ್ಕೆ ಹೇಗೆ ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಅನ್ನೋದನ್ನು ನೋಡುವುದೇ ಸೆಕ್ಟ್ರಲ್ ಕಾಂಪೋಸಿಷನ್ ಅಂತ ಕೂಡ ಹೇಳ್ಬೋದು. An economy is mainly consists of 3 sectors. As already that one, an economy is mainly consists of what? 3 sectors. How many sectors? 3 sectors. They are primary, secondary and ಟರ್ಸರಿ ಸೆಕ್ಟರ್. ಅವು ಯಾವ ಅಂತ ಕೇಳಿದ್ರೆ, ಒಂದು ಪ್ರಾಥಮಿಕ, ಇನ್ನೊಂದು ಮಾಧ್ಯಮಿಕ, ಇನ್ನೊಂದು ತೃತೀಯ ವಲಯ ಅಂತ ಕೂಡ ಹೇಳಬಹುದು. ತೃತೀಯ ವಲಯ ಅಂತ ಹೇಳಿ ಹೇಳಬಹುದು. ದ ಪ್ರೈಮರಿ ಸೆಕ್ಟರ್ ಇನ್ಕ್ಲೂಡ್ಸ್ ವಿದಿನ್ ಇಟ್ಸ್ ಆಕ್ಟಿವಿಟೀಸ್ ಲೈಕ್ ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಮೈನಿಂಗ್ ಆ್ಯಂಡ್ ಫಿಶಿಂಗ್ ಎಕ್ಸೆಟ್ರಾ. ಅದರ ಜೊತೆಗೆ ಪ್ರೈಮರಿ ಸೆಕ್ಟರ್ ಏನನ್ನು ಒಳಗೊಂಡಿರ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ಪ್ರೈಮರಿ ಸೆಕ್ಟರ್ ದಟ್ ಇನ್ಕ್ಲೂಡ್ಸ್ ವಿದಿನ್ ಇಟ್ಸ್ ಆ್ಯಕ್ಟಿವಿಟೀಸ್, ಅಂದರೆ ಪ್ರೈಮರಿ ಸೆಕ್ಟರಲ್ಲಿರುವಂಥ ಚಟುವಟಿಕೆಗಳು ಯಾವುವು ಅಂತ ಕೇಳಿದರೆ, ಕೃಷಿ, ಅರಣ್ಯೀಕರಣ, ಮೈನಿಂಗ್ ಖನೀಕರಣ ಮತ್ತು ಫಿಶಿಂಗ್ ಅಂತ ಕೂಡ ಹೇಳ್ತೀರಿ, ಮೀನುಗಾರಿಕೆ ಮುಂತಾದವು ಅಂತ ಕೂಡ ಹೇಳ್ಬೋದು. ದೀಸ್ ಆ್ಯಕ್ಟಿವಿಟೀಸ್ ವಿ ಪೀಪಲ್ ಆರ್ ಗೋಯಿಂಗ್ ಟು ಫೈಂಡ್ ಇನ್ ಪ್ರೈಮರಿ ಸೆಕ್ಟರ್. ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್, electricity, gas and water supply constitute the secondary sector. Manufacturing, construction, electricity, gas and water supply constitute the what? Secondary sector. ಮಾಧ್ಯಮಿಕ ವಲಯವನ್ನು ಸೃಷ್ಟಿಸುವಂಥ ಅಂಶಗಳು ಯಾವುವು ಅಂತ ಕೇಳಿದರೆ, ತಯಾರಿಕಾ
ಕ್ರಿಯೆ ಅಂತಕ್ಕಂತ ಕೂಡ ಹೇಳ್ಬೋದು, ಅಥವಾ ಏನಂತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಏನು, ತಯಾರೀಕರಣ ಅಂತಂದು ಕೂಡ ಹೇಳ್ಬೋದು. ಕನ್ಸ್ಟ್ರಕ್ಷನ್, ನಿರ್ಮಾಣ ಅಂತಂದು ಕೂಡ ಹೇಳ್ಬೋದು. ಎಲೆಕ್ಟ್ರಿಸಿಟಿ, ವಿದ್ಯುದೀಕರಣ ಅಂತಂದು ಕೂಡ ಹೇಳ್ಬೋದು, ಅಥವಾ ವಿದ್ಯುತ್ ಅಂತ ಹೇಳ್ಬೋದು. ಗ್ಯಾಸ್, ಅನಿಲ ಅಂತಂದು ಕೂಡ ಹೇಳ್ತೀರಿ. ದೆನ್ ವಾಟರ್ ಸಪ್ಲೈ ಅಂದರೆ ನೀರು ಸರಬರಾಜು ಅಂತಂದು ಕೂಡ ನಾವು ಹೇಳ್ತೀವಿ. ಇವುಗಳೆಲ್ಲೋ ಕೂಡ್ರೆ ಏನಾಗ್ತದೆ, ಅದು ಸೆಕೆಂಡ್ರಿ ಸೆಕ್ಟರ್ ಆಗ್ತದೆ, ಅಥವಾ ಸೆಕೆಂಡ್ ಸೆಕ್ಟರ್ದಲ್ಲಿ ಇವು ಬರ್ತಾವೆ ಅಂತಕ್ಕಂಥದ್ದು ಹೇಳ್ಬೋದು. ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್, ಎಲೆಕ್ಟ್ರಿಸಿಟಿ, ಗ್ಯಾಸ್ ಆ್ಯಂಡ್ ವಾಟರ್ ಸಪ್ಲೈ ಕಾನ್ಸ್ಟಿಟ್ಯೂಟ್ ದಿ ಸೆಕೆಂಡ್ರಿ ಸೆಕ್ಟರ್. ದೆನ್ the tertiary sector consists of transport, storage, communications, trade, hotels and restaurants, public administration and defense, and real estate and community and personal services. These are found in the what? Tertiary sector. Tertiary sector that consists of what? The tertiary sector consists of ಆಲ್ ದೀಸ್ ಅಂತ ಕೂಡ ಹೇಳ್ಬೋದು. ಇವೆಲ್ಲನೂ ಒಳಗೊಂಡಿರ್ತದೆ. ಯಾವುದು? ತೃತೀಯ ವಲಯ. ಸಾರಿಗೆ ಇರ್ಬೋದು, ಸಂಗ್ರಹ ಇರ್ಬೋದು, ಸಂಪರ್ಕ, ವ್ಯಾಪಾರ, ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು, ಪಬ್ಲಿಕ್ ಅಡ್ಮಿಷನ್ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು, ರಕ್ಷಣೆ, ರಿಯಲ್ ಎಸ್ಟೇಟ್ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಸಮುದಾಯ, ಅದೇ ರೀತಿಯಾಗಿ ಪರ್ಸನಲ್ ಸರ್ವಿಸಸ್ ಅಂದರೆ ವೈಯಕ್ತಿಕ ಸೇವೆಗಳು. ಇವು ತೃತೀಯ ವಲಯದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಅಂತ ಹೇಳ್ಬೋದು. ನ್ಯಾಷನಲ್ ಇನ್ಕಮ್ ಈಸ್ ಕಂಪೋಸ್ಡ್ ಆಫ್ ದಿ ಕಾಂಟ್ರಿಬ್ಯೂಷನ್ ಬೈ ಈಚ್ ಆಫ್ ದೀಸ್ ಆ್ಯಕ್ಟಿವಿಟೀಸ್ ಆರ್ ಸರ್ವಿಸ್ ಆರ್ ಸೆಕ್ಟರ್ಸ್. ಅದರ ಮುಖಾಂತರ ರಾಷ್ಟ್ರೀಯ ಆದಾಯ ಎದರಿಂದ ಆಗಿರ್ತದೆ, ಅದರಿಂದ ಸಂಯೋಜನೆಗೊಂಡಿರ್ತದೆ ಅಂದರೆ ನ್ಯಾಷನಲ್ ಇನ್ಕಮ್ ಈಸ್ ಕಂಪೋಸ್ಡ್ ಆಫ್ ದಿ ಕಾಂಟ್ರಿಬ್ಯೂಷನ್ ಬೈ ಈಚ್ ಆಫ್ ದೀಸ್ ಆ್ಯಕ್ಟಿವಿಟೀಸ್ ಆರ್ ಸೆಕ್ಟರ್ಸ್. ಇವೇನು ಮೂರು ವಲಯಗಳು ಅಂತಕ್ಕಂಥದ್ದನ್ನು ಹೇಳಿಲ್ಲ, ಅವರ ಕೊಡುಗೆಗಳನ್ನು ಯಾವುದು ಒಳಗೊಂಡಿರ್ತದೆ? ನ್ಯಾಷನಲ್ ಇನ್ಕಮ್ ಒಳಗೊಂಡಿರ್ತದೆ ಅಂತಕ್ಕಂಥದ್ದನ್ನು ಹೇಳಬಹುದು. ಅದರ ಮುಖಾಂತರ 2011 ಮತ್ತು 2012 ಒಂದು ಬೆಲೆಗಳಲ್ಲಿ ಏನಂತಕ್ಕಂಥದ್ದು ನ್ಯಾಷನಲ್ ಇನ್ಕಮ್ ಅಥವಾ GDP ಅದರ ರಾಷ್ಟ್ರೀಯ ಆದಾಯ ಅಥವಾ ಏನು ಒಟ್ಟು ದೇಶೀಯ ಉತ್ಪನ್ನ ಏನಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಏನಂತಕ್ಕಂಥ ಕೂಡ ಹೇಳ್ತೀರಿ, 1999 to 2000 ಏನಂತಕ್ಕಂಥದ್ದು, ಅಥವಾ ಆ್ಯಂಡ್ 2011-12 ಪ್ರೈಸಸ್ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು. ಈ ಒಂದು ವ್ಯವಸ್ಥೆಯಲ್ಲಿ GDP ದರ ಏನಿತ್ತು ಅಥವಾ ನ್ಯಾಷನಲ್ ಇನ್ಕಮ್ ಏನಿತ್ತು ಅದರ ಜೊತೆಗೆ ವಿವಿಧ ವಲಯಗಳ ಕೊಡುಗೆ ಏನಿತ್ತು ಅಂತಕ್ಕಂಥ ಕೂಡ ನಾವು ನೋಡ್ಬೋದು. ಇದರಲ್ಲಿ ಮುಖ್ಯವಾಗಿ 6 ಕಾಲಮ್ಗಳಿದ್ದಾವೆ. 6 ಕಾಲಮ್ಗಳಲ್ಲಿ 1ನೇ ಕಾಲಮ್ದಲ್ಲಿ ವಲಯಗಳನ್ನು ನೋಡ್ತೀವಿ ನಾವು, ಸೆಕ್ಟರ್ಸ್ ಅಂತ ಹೇಳ್ತೀವಿ. 2ನೇ ಕಾಲಮ್ದಲ್ಲಿ ಏನಂತಕ್ಕಂಥ 1950-51 ಅಂತಕ್ಕಂಥ ಒಂದು ವರ್ಷವನ್ನು ಲೆಕ್ಕದ ವರ್ಷವನ್ನು ನೋಡ್ತೀವಿ. ದೆನ್ 3rd 2008 to 9 ಅಂತ ಕೂಡ ಹೇಳ್ತೀರಿ. ಅದೇ ರೀತಿಯಾಗಿ 4th ಕಾಲಮ್ 2009-10 ಅಂತಕ್ಕಂಥದ್ದು. ದೆನ್ 5th ಕಾಲಮ್ 2013-14 ಅಂತ ಕೂಡ ಹೇಳ್ತೀರಿ. ದೆನ್ 6th ಕಾಲಮ್ 2018-19. ಈ ವಿವಿಧ ವರ್ಷಗಳಲ್ಲಿ ವಿವಿಧ ವಲಯಗಳ ಕೊಡುಗೆ ಏನಿತ್ತು ಅಂತಕ್ಕಂಥದ್ದನ್ನು ನೋಡ್ಬೋದು. ಅದೇ ರೀತಿಯಾಗಿ ಎಷ್ಟು ರೋಸ್ಗಳನ್ನು ನೋಡ್ತೀವಿ ಅಂತ ಕೂಡ ಹೇಳಿದರೆ ಮುಖ್ಯವಾಗಿ 5 ರೋಸ್ಗಳನ್ನು ನೋಡ್ತೀವಿ, ಅಡ್ಡ ಸಾಲಗಳನ್ನು ನೋಡ್ತೀವಿ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಪ್ರೈಮರಿ ಸೆಕ್ಟರ್ ಮೊದಲಿದು ಸೆಕ್ಟರ್, ಅದೇ ರೀತಿಯಾಗಿ ಪ್ರೈಮರಿ ಸೆಕ್ಟರ್, ಸೆಕೆಂಡ್ರಿ ಸೆಕ್ಟರ್, ಟರ್ಷರಿ ಸೆಕ್ಟರ್, ದೆನ್ ಟೋಟಲ್ ಅಂತ ಕೂಡ ಹೇಳಬಹುದು. ಅದರ ಮುಖಾಂತರ ಸೆಕ್ಟರ್ಸ್ದಲ್ಲಿ ಬಂದಾಗ ಪ್ರೈಮರಿ ಸೆಕ್ಟರ್ ಅಂತ ಕೂಡ ಹೇಳ್ತೀವಿ. ನಾವು ಮೊದಲಿಗೆ ಪ್ರೈಮರಿ ಸೆಕ್ಟರನ್ನು ನೋಡೋಣ, ಪ್ರಾಥಮಿಕ ವಲಯವನ್ನು ನೋಡೋಣ ಅಂತಕ್ಕಂಥದ್ದು. 1950-51ದಲ್ಲಿ ಏನು ಕಂಪೋಸಿಷನ್ ಇತ್ತು, ಅದರದ್ದು ಕೊಡುಗೆ ಏನಿತ್ತು ಅಂತಂದು ಕೂಡ ನೋಡಿದರೆ ರಾಷ್ಟ್ರೀಯ ಆದಾಯಕ್ಕೆ 55.4% ಅಂತ ಕೂಡ ಇತ್ತು ಅಂತ ಕೂಡ ಹೇಳ್ಬೋದು. 2008-9ನಲ್ಲಿ ಅದೇನಾಯಿತು 16.9%ಗೆ ಏನಾಗಿದೆ ಡಿಕ್ರೀಸ್ ಆಯಿತು ಅಂತಕ್ಕಂಥದ್ದನ್ನು ನೋಡ್ಬೋದು. 2009-10 that also decreases to decline to 14.0%. then 13-14 that has increased to 16.11 ಅಂತ ಕೂಡ ಹೇಳ್ಬೋದು. then 2018-19 then that is going to decline ಅಂತ ಕೂಡ ಹೇಳ್ತೀರಿ. in the contribution to the national income ಅಂತ ಹೇಳ್ಬೋದು, that is 14.4% ಅಂತ ಹೇಳಿ
ಹೇಳ್ಬೋದು. ಪ್ರಾಥಮಿಕ ವಲಯ ಅಂತ ಹೇಳ್ತೀವಿ. 1950-51ರಲ್ಲಿ ಪ್ರಾಥಮಿಕ ವಲಯದ ಕೊಡುಗೆ ಏನಿತ್ತು ರಾಷ್ಟ್ರೀಯ ಆದಾಯದಲ್ಲಿ ಅಂತಂದರೆ 55.4% ಇತ್ತು. 2008-9ರಲ್ಲಿ ಎಷ್ಟಾಯಿತು? 16.9 ಆಯಿತು. ಅದೇ ರೀತಿಯಾಗಿ 9-10ರಲ್ಲಿ 14%ಗೆ ಇಳಿಕೆ ಆಯಿತು. ಅದೇ ರೀತಿಯಾಗಿ 13-14ರಲ್ಲಿ ಮತ್ತೆ ಹೆಚ್ಚಿಗೆ ಆಯಿತು 16.11ರಷ್ಟು. ಅದರ ಮುಖಾಂತರ ಮತ್ತೆ 2018 ಮತ್ತು 19ರಲ್ಲಿ ನೋಡಿದರೆ ಮತ್ತೇನಾಯಿತು, ಅದರ ಒಂದು ಕೊಡುಗೆ ಮತ್ತು ಕಡಿಮೆ ಆಯಿತು ಅಂತ ಹೇಳ್ತೀರಿ. 14.4% ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ಅಬೌಟ್ ದಿ ಪ್ರೈಮರಿ ಸೆಕ್ಟರ್ ಕಂಪೋಸಿಷನ್ ಟು ದಿ ನ್ಯಾಷನಲ್ ಇನ್ಕಮ್ ಅಂತ ಕೂಡ ಹೇಳ್ಬೋದು. ಆರ್ ಕಾಂಟ್ರಿಬ್ಯೂಷನ್ ಟು ದಿ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ಬೋದು. ಏನು ಡಿಫ್ರೆಂಟ್ ಇಯರ್ಸ್ ಅಂತ ಕೂಡ ಹೇಳ್ತೀರಿ. ದೆನ್ ಸೆಕೆಂಡ್ರಿ ಸೆಕ್ಟರ್, ದ್ವಿತೀಯ ವಲಯ ಅಂತ ಹೇಳ್ತೀವಿ. 1950-51 15%ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾಯಿತ್ತು. ಇನ್ 2008-9 ದ್ಯಾಟ್ ಹ್ಯಾಸ್ ಇನ್ಕ್ರೀಸ್ಡ್ ಟು 25.8% ಅಂತ ಹೇಳ್ಬೋದು. ಇನ್ 2009-10 ದ್ಯಾಟ್ ಹ್ಯಾಸ್ ಇನ್ಕ್ರೀಸ್ ಟು 27.1%. ಇನ್ 2013-14 ದ್ಯಾಟ್ ಆಲ್ಸೋ ಇನ್ಕ್ರೀಸಸ್ ಟು ವಾಟ್ 31.37. ದೆನ್ 2018-19 ಅಂತ ಕೂಡ ಹೇಳ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ಡಿಕ್ಲೈನ್ ಆಗಿರ್ತಕ್ಕಂಥ ಅಂಶವನ್ನು ನೋಡ್ಬೋದು. ದಟ್ ಈಸ್ 29.6% ಅಂತ ಕೊಡಬಹುದು. ಅಂದರೆ ಒಟ್ಟಾರೆಯಾಗಿ ಏನಾಗ್ತದೆ, ಮಾಧ್ಯಮಿಕ ವಲಯ ಏನು ರಾಷ್ಟ್ರೀಯ ಆದಾಯಕ್ಕೆ ಕೊಡುಗೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾ ಇದೆ, ಅದರ ಪ್ರಮಾಣ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಈ ಒಂದು ವ್ಯವಸ್ಥೆಯಲ್ಲಿ ನೋಡ್ಬೋದು ಅಂತಕ್ಕಂಥದ್ದು. 15 ಇದ್ದದ್ದು 25.8 ಆಯಿತು. ಅದರ ಜೊತೆಗೆ 27.1 ಅದೇ ರೀತಿ 31.37 ಅದರ ಜೊತೆಗೆ 29.6 ಅಂತ ಕೂಡ ಹೇಳ್ಬೋದು. ಆದರೆ ಒಟ್ಟಾರೆಯಾಗಿ ನೋಡಿದ್ರೆ ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಟೇಬಲಲ್ಲಿ ನೋಡ್ಬೋದು. ದೆನ್ ಟರ್ಸರಿ ಸೆಕ್ಟರ್ ಏನು ಕೊಡುಗೆಯನ್ನು ಕೊಡ್ತಾಯಿತ್ತು 1950-51ನಲ್ಲಿ ಅಂತ ಕೂಡ ಹೇಳಿದರೆ 29.6%ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾಯಿತ್ತು ಟು ದಿ GDP ಆರ್ ನ್ಯಾಷನಲ್ ಇನ್ಕಮ್ ಅಂತ ಕೂಡ ಹೇಳ್ಬೋದು. ದ್ಯಾಟ್ ಹ್ಯಾಸ್ ಇನ್ಕ್ರೀಸ್ ಟು 57.3% ಇನ್ 2008-9 ಅಂತಕ್ಕಂಥ 2008-9ರಲ್ಲಿ 29.6%ದಿಂದ 57.3%ಗೆ ಇನ್ಕ್ರೀಸ್ ಆಯಿತು ಅಂತ ಕೂಡ ಹೇಳ್ತಕ್ಕಂಥದ್ದು. ದೆನ್ 2009-10 ದ್ಯಾಟ್ ಹ್ಯಾಸ್ ಇನ್ಕ್ರೀಸ್ ಟು 58.9% ಅಂತ ಕೂಡ ಹೇಳ್ತೀರಿ. 13-14 ನೋಡಿದರೆ ಫ್ಯೂ ಪರ್ಸೆಂಟೇಜ್ ಡಿಕ್ರೀಸ್ಡ್ ಅಂತ ಕೂಡ ಹೇಳ್ತೀರಿ. ಡಿಕ್ಲೈನ್ಡ್ ಅಂತ ಹೇಳ್ತೀರಿ 52.52 ಅಂತಕ್ಕಂಥದ್ದು. ದೆನ್ ಇನ್ 2018-19 ದ್ಯಾಟ್ ಹ್ಯಾಸ್ ಇನ್ಕ್ರೀಸ್ ಟು 54.3% ಅಂತ ಕೂಡ ಹೇಳ್ಬೋದು. ಈ ರೀತಿಯಾಗಿ ಟರ್ಸರಿ ಸೆಕ್ಟರ್ ಕಾಂಪೋಸಿಷನ್ ಆರ್ ಕಾಂಟ್ರಿಬ್ಯೂಷನ್ ಟು ದಿ ನ್ಯಾಷನಲ್ ಇನ್ಕಮ್ ಈಸ್ ಇನ್ಕ್ರೀಸಿಂಗ್ ಅಂತ ಕೂಡ ಹೇಳ್ಬೋದು. ಇನ್ ದ ಕಾಂಟ್ರಿಬ್ಯೂಷನ್ ಟು ದಿ ನ್ಯಾಷನಲ್ ಇನ್ಕಮ್ ದ ಟರ್ಸರಿ ಸೆಕ್ಟರ್ ಹ್ಯಾಡ್ ದಿ ಫಸ್ಟ್ ಪ್ಲೇಸ್, ದೆನ್ secondary sector has the second place, and primary sector has the third place ಅಂತ ಕೂಡ ಹೇಳ್ಬೋದು. ದೆನ್ ಇನ್ ದ ಟೇಬಲ್ ಟೋಟಲ್ ಹ್ಯಾಸ್ ಗಿವನ್ 100%ಗೆ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಅದಕ್ಕೋಸ್ಕರ 100%ಅನ್ನು ಎಲ್ಲ ಕಾಲಮ್ದಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಅಂಶ. ದೆನ್ ಅದನ್ನೇ ಈಗಾಗಲೇ ಹೇಳಿರ್ತಕ್ಕಂಥ ವ್ಯವಸ್ಥೆನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇ ಏನು ಎಕ್ಸ್ಪ್ಲನೇಷನ್ ಅಂತ ಕೂಡ ನೋಡ್ಬೋದು. ಆನ್ ದ ಎ ಆಫ್ ಪ್ಲ್ಯಾನಿಂಗ್ ಅಂದರೆ ಪ್ಲ್ಯಾನಿಂಗದ ಅವಧಿಯಲ್ಲಿ ಅಂತ ಕೂಡ ನಾವು ಹೇಳ್ಬೋದು. ಆನ್ ದ ಎ ಆಫ್ ಪ್ಲ್ಯಾನಿಂಗ್ ದಟ್ ಈಸ್ ಬೈ 1950-51 the primary sector contributed 55.4% to the national income. This indicated that predominance of the primary sector in the Indian economy ಏನಂತಕ್ಕಂಥದ್ದು ಯೋಜನೆಗಳ ಒಂದು ಅವಧಿಯಲ್ಲಿ ಅಂತಕ್ಕಂಥದ್ದು ಅಂದರೆ 1950-51 ಅವಧಿಯಲ್ಲಿ ಪ್ರೈಮರಿ ಸೆಕ್ಟರ್ ಪ್ರಾಥಮಿಕ ವಲಯ ಏನಂತಕ್ಕಂಥದ್ದು ಎಷ್ಟು ಪ್ರಮಾಣದಲ್ಲಿ ತನ್ನ ಕೊಡುಗೆಯನ್ನು ಕೊಡ್ತಾ ಇತ್ತು ರಾಷ್ಟ್ರೀಯ ಆದಾಯಕ್ಕೆ ಅಂದರೆ 55.4% ಕೊಡುಗೆಯನ್ನು ಕೊಡ್ತಾ ಇತ್ತು ಅಂತ ಕೂಡ ಹೇಳ್ತೀರಿ. ಅದೇನು ತೋರಿಸ್ತದೆ ಅಂದರೆ ಕೃಷಿನೇ ಪ್ರಧಾನವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾ ಇದೆ ರಾಷ್ಟ್ರೀಯ ಆದಾಯಕ್ಕೆ ಅನ್ನೋದನ್ನು ತೋರಿಸ್ತಾ ಇದೆ ಅಂತಕ್ಕಂಥದ್ದು ಕೂಡ ತೋರಿಸ್ತಾ ಇತ್ತು ಅಂತ ಕೂಡ ನಾವು ನೋಡ್ಬೋದು. ಹಾಗಿದ್ದರೂ ಕೂಡ ಅಂತ ಕೂಡ ಹೇಳ್ತೀವಿ. ಹವೆವರ್ ದ ರೋಲ್ ಆಫ್ ಪ್ರೈಮರಿ ಸೆಕ್ಟರ್ ಈಸ್ ಸ್ಲೋಲಿ ಡಿಕ್ಲೈನಿಂಗ್. ಹಾಗಿದ್ದರೂ ಕೂಡ ಏನಾಗಿದೆ, ಪ್ರಾಥಮಿಕ ವಲಯದ ಪಾತ್ರ ಏನಂತಕ್ಕಂಥದ್ದು ನಿಧಾನವಾಗಿ ಇಳಿತಾ ಇದೆ ಅಂತ ಕೂಡ ಹೇಳಬಹುದು. ದಿಸ್ ಇಂಡಿಕೇಟ್ಸ್ ದ ಪ್ರೊಸೆಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಇದು ಏನು ತೋರಿಸ್ತದೆ ಅಂದರೆ ಒಂದು ದೇಶದ ಅರ್ಥವ್ಯವಸ್ಥೆ ಬೆಳೀತಾ ಇದೆ ಅಂತಕ್ಕಂಥದ್ದು. ಅಂದರೆ ಏನಂತಕ್ಕಂಥದ್ದು ಡಾಮಿನೆನ್ಸ್ ಆಫ್ ದಿ ಪ್ರೈಮರಿ ಸೆಕ್ಟರ್ ಡಿಕ್ಲೈನ್ ಆಗ್ತಾ ಇದೆಯಲ್ಲ, ಇಳಿತಾ ಇದೆಯಲ್ಲ, ಪ್ರಧಾನತೆ ಇಳಿತಾ ಇದೆಯಲ್ಲ, ಅದೇನು ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಅರ್ಥವ್ಯವಸ್ಥೆ ಬೆಳೀತಾ ಇದೆ, ವ್ಯವಸ್ಥೆ ಅಭಿವೃದ್ಧಿ ಆಗ್ತಾ ಇದೆ, ಬೆಳವಣಿಗೆಯನ್ನು ಹೊಂದ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ದ ಶೇರ್ ಆಫ್ ದಿ ಪ್ರೈಮರಿ ಸೆಕ್ಟರ್ ಇನ್ ದ ನ್ಯಾಷನಲ್ ಇನ್ಕಮ್ ಡಿಕ್ಲೈನ್ಡ್ ಟು
14.4% ಬೈ 2018-19. 2018-19 ಏನಾಯಿತು, ಪ್ರೈಮರಿ ಸೆಕ್ಟರ್ ಪ್ರಾಥಮಿಕ ವಲಯದ ಒಂದು ಕೊಡುಗೆ ರಾಷ್ಟ್ರೀಯ ಆದಾಯಕ್ಕೆ ಎಷ್ಟಾಯಿತು, ಕಡಿಮೆ ಆಯಿತು. ಎಷ್ಟಿದೆ ಅಂತ ಕೂಡ ಹೇಳಿದರೆ 14.4% ಆಯಿತು ಅಂತ ಕೂಡ ಹೇಳ್ತಾರೆ. The contribution of the secondary sector to the national income has increased from 15% in 1950-51 to 29.6% by 2018-19 ಅಂತ ಕೂಡ ಹೇಳ್ತೀರಿ. ಏನಂತಕ್ಕಂಥದ್ದು ಮಾಧ್ಯಮಿಕ ವಲಯ ಅಂತ ಕೂಡ ಹೇಳ್ತೀವಿ. ಮಾಧ್ಯಮಿಕ ವಲಯದ ಒಂದು ಕೊಡುಗೆ ಏನಾಗಿದೆ ಅಂತ ಕೂಡ ಹೇಳಿದರೆ 1950-51 15% ಇದ್ದದ್ದು ಏನಾಯ್ತು ಅಂತಕ್ಕಂಥದ್ದು 2018-19 29.6% ಆಯಿತು ಅಂತ ಕೂಡ ಹೇಳ್ಬೋದು. ಇದೇನು ಹೇಳ್ತದೆ ಅಂದರೆ ಇನ್ಕ್ರೀಸ್ ಆಗ್ತಾ ಇದೆ. ಸೆಕೆಂಡ್ರಿ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಟು ದಿ ನ್ಯಾಷನಲ್ ಇನ್ಕಮ್ ಹ್ಯಾಸ್ ಇನ್ಕ್ರೀಸಿಂಗ್ ಅಂತ ಕೂಡ ಹೇಳ್ಬೋದು. ಇದೇನು ಹೇಳ್ತದೆ ನಮಗೆ ಅಂತ ಕೂಡ ಹೇಳ್ತಾರೆ. ದಿಸ್ ಸ್ಪೀಕ್ಸ್ ಆಫ್ ದಿ ಎಫರ್ಟ್ಸ್ ಮೇಡ್ ಟು ಇಂಡಸ್ಟ್ರಿಯಲೈಸ್ ದ ಎಕಾನಮಿ ಅಂತಕ್ಕಂಥದ್ದು. ಅದ್ರ ಮುಖಾಂತರ ಇದೇನು ಹೇಳ್ತದೆ ಅಂತ ಕೂಡ ಹೇಳಿದರೆ ಏನಂತಕ್ಕಂಥದ್ದು, ಕೈಗಾರೀಕರಣ, ಅರ್ಥವ್ಯವಸ್ಥೆಯಲ್ಲಿ ಕೈಗಾರೀಕರಣ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು, ಅಥವಾ ಕೊಡುಗೆಯನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತದೆ ಇದು ಅಂತ ಕೂಡ ಹೇಳ್ತಕ್ಕಂಥದ್ದು. ದಿಸ್ ಸ್ಪೀಕ್ಸ್ ಆಫ್ ದಿ ವಾಟ್ ಎಫರ್ಟ್ಸ್ ಮೇಡ್ ಟು ದಿ ಇಂಡಸ್ಟ್ರಿಯಲೈಸ್ ದ ಎಕಾನಮಿ, ಅಂದರೆ ಕೈಗಾರೀಕರಣಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತದೆ ಇದು. ದೆನ್ ದ ಟರ್ಸರಿ ಸೆಕ್ಟರ್ ಹ್ಯಾಸ್ ಆಲ್ಸೋ ಶೋನ್ ಸಬ್ಸ್ಟೆನ್ಷಿಯಲ್ ಇಂಪ್ರೂವ್ಮೆಂಟ್ 29.6% to 54.3% by 2018-19 in its contribution to the ನ್ಯಾಷನಲ್ ಇನ್ಕಮ್ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ತೃತೀಯ ವಲಯದ ಕೊಡುಗೆ ಏನಾಗ್ತಾ ಇದೆ, ನಿರಂತರವಾಗಿ ಸಾವಕಾಶವಾಗಿ ಏರ್ತಾ ಇದೆ. ಸಬ್ಸ್ಟೆನ್ಷಿಯಲ್ ಅಂದರೆ ನಿರಂತರವಾಗಿ ಏರ್ತಾ ಇದೆ ಅಂತ ಕೂಡ ಹೇಳ್ತೀರಿ, ಸುಧಾರಿಸ್ತಾ ಇದೆ ಅಂತ ಹೇಳ್ತೀರಿ. 1950-51 ಎಷ್ಟಿತ್ತು ಅಂತ ಹೇಳಿದರೆ 29.6% ಇದ್ದದ್ದು 2018-19 ಏನಾಯಿತು ಅಂತ ಕೂಡ ಹೇಳ್ತೀರಿ 54.3%ಗೆ ಹೆಚ್ಚಾಗಿದೆ ಅಂತ ಕೂಡ ಹೇಳ್ಬೋದು ಅಂತಕ್ಕಂಥದ್ದು, ಹೆಚ್ಚಾಗಿದೆ ಅಂತ ಹೇಳಿ ಹೇಳ್ಬೋದು. ಅದ್ರ ಮುಖಾಂತರ ಏನಂತ ಕೂಡ ಹೇಳ್ತೀರಿ, ದ ರಿಲೇಟಿವ್ ಶೇರ್ ಆಫ್ ದಿ ಸೆಕೆಂಡ್ರಿ ಸೆಕ್ಟರ್ ಹ್ಯಾಸ್ ಬೀನ್ ಸ್ಲೋಲಿ ಇನ್ಕ್ರೀಸಿಂಗ್ ಅಂತ ಕೂಡ ಹೇಳ್ತೀರಿ. ಸಾಪೇಕ್ಷವಾಗಿ ಏನಂತಕ್ಕಂಥದ್ದು ಮಾಧ್ಯಮಿಕ ವಲಯದ ಒಂದು ಕೊಡುಗೆ ಏನಾಗ್ತಾ ಇದೆ, ಪಾಲು ಏನಾಗ್ತಾ ಇದೆ, ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಕೂಡ ಹೇಳ್ತೀರಿ. ಇನ್ ಅದರ್ ವರ್ಡ್ಸ್, ದೇರ್ ಹ್ಯಾಸ್ ಬೀನ್ ಎ ಶಿಫ್ಟ್ ಇನ್ ಫೇವರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಟರ್ಸರಿ ಸೆಕ್ಟರ್ಸ್ ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ ಇನ್ನೊಂದು ರೀತಿಯಾಗಿ ಹೇಳ್ಬೇಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮತ್ತು ಟರ್ಸರಿ ಸೆಕ್ಟರ್ಗೆ ಏನಾಗ್ತಾ ಇದೆ, ಅರ್ಥವ್ಯವಸ್ಥೆ ಶಿಫ್ಟ್ ಆಗ್ತಾ ಇದೆ ಅಂತ ಕೂಡ ಹೇಳ್ತೀರಿ. ಜಂಪ್ ಆಗ್ತಾ ಇದೆ ಅಂದರೆ ಪಲ್ಲಟಗೊಳ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಇನ್ ಅದರ್ ವರ್ಡ್ಸ್, ದೇರ್ ಹ್ಯಾಸ್ ಬೀನ್ ಎ ಶಿಫ್ಟ್ ಇನ್ ಫೇವರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಟರ್ಸರಿ ಸೆಕ್ಟರ್ಸ್ ರಿಸಲ್ಟಿಂಗ್ ಇನ್ ದ ಸ್ಟ್ರಿಕ್ಕಿಂಗ್ ಚೇಂಜ್ ಇನ್ ದ ಕಾಂಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ರಾಷ್ಟ್ರೀಯ ಆದಾಯದ ಕೊಡುಗೆ ಪ್ರಮಾಣ ಏನಂತಕ್ಕಂಥದ್ದು ಹೆಚ್ಚಾಗೋದ್ರ ಮುಖಾಂತರ ಅರ್ಥವ್ಯವಸ್ಥೆಯಲ್ಲಿ ಏನಾಗ್ತದೆ, ಬದಲಾವಣೆ ಆಗ್ತದೆ, ಪಲ್ಲಟ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು ಅಂತ ಕೂಡ ಹೇಳ್ತಾರೆ. ದ ಡಿಕ್ಲೈನ್ ಇನ್ ದ ಶೇರ್ ಆಫ್ ಅಗ್ರಿಕಲ್ಚರ್, ಅದರ ಮುಖಾಂತರ ಅಗ್ರಿಕಲ್ಚರ್ ಶೇರ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಕೂಡ ನೋಡ್ಬೋದು ಅಂತ ಕೂಡ ಹೇಳ್ತಾರೆ. ಅದರ ಮುಖಾಂತರ ಕಾಂಪೋಸಿಷನ್ ಅಂದರೆ ಸಂಯೋಜನೆ ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ವಲಯಗಳಿದ್ದಾವೆ ಅವುಗಳ ಕೊಡುಗೆ ಏನಿದೆ ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ 1950-51 ಪ್ರಾಧಾನ್ಯತೆಯನ್ನು ಹೊಂದಿರತಕ್ಕಂಥದ್ದು ಪ್ರೈಮರಿ ಸೆಕ್ಟರು. ಆದರೆ ಇವತ್ತಿನ ದಿವಸ ಅದು 3ನೇ ಸ್ಥಾನಕ್ಕೆ ಏನಾಗಿದೆ, ಇಳಿದಿದೆ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಏನಂತಕ್ಕಂಥದ್ದು ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಏನಂತಕ್ಕಂಥದ್ದು ತನ್ನ ಕೊಡುಗೆಯನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಅರ್ಥವ್ಯವಸ್ಥೆ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಸೆಕ್ಟ್ರಲ್ ಕಾಂಪೋಸಿಷನ್ ಮುಖಾಂತರ ನೋಡ್ಬೋದು ಅಂತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.